ಮಂಚೇನಹಳ್ಳಿ ಪೊಲೀಸ್ ಠಾಣಾ ವತಿಯಿಂದ ಆಚಾರ್ಯ ಸಂಯುಕ್ತ ಪದವಿ ಪ್ರೌಢಶಾಲಾ ಆವರಣದಲ್ಲಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಮಂಚೇನಹಳ್ಳಿ ಪೊಲೀಸ್ ಠಾಣಾ ಪಿಎಸ್ಎನ್ ಪುನೀತ್ ನಂಜರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದು, ಕಾನೂನನ್ನು ಯಾವ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು, ಎಲ್ಲರಲ್ಲಿ ಅರಿವು ಮೂಡಿಸುವ ಜ್ಞಾನವು ವಿದ್ಯಾರ್ಥಿಗಳಿಗೆ ಇರಬೇಕು ಎಂದು ಇದರಲ್ಲಿ ಮುಖ್ಯವಾಗಿ ಬಾಲ್ಯ ವಿವಾಹ ತಡೆಗಟ್ಟುವುದು, ಮಾದಕ ವಸ್ತುಗಳಿಂದ ದೂರವಿರುವುದು ಮತ್ತು ಬೀಡಿ ಸಿಗರೆಟ್ ಸೇದುವುದು, ಗಾಂಜಾ ಡ್ರಗ್ಸ್ ದುಶ್ಚಟಗಳಿಂದ ದೂರವಿರಬೇಕು. 18 ವರ್ಷ ಒಳಪಟ್ಟ ವಿದ್ಯಾರ್ಥಿನಿಯರಿಗೆ ಅಥವಾ ಬಾಲಕಿಯರಿಗೆ ವಿವಾಹ ಮಾಡುವುದು ಅಥವಾ ಪ್ರೇಮ ವಿವಾಹ ಮಾಡಿಕೊಳ್ಳುವುದು ಯಾವುದೇ ವಿಧವಾಗಿ ಮಾಡಿದರೂ ಕೂಡ ಇದು ಕೂಡ ಕಾನೂನು ಬಾಹಿರವಾಗಿದ್ದು, ಈ ಎಲ್ಲ ಸಂಬಂಧಿಸಿದಂತೆ ಫೋಕ್ಸೋ ಕಾಯ್ದೆ ಅಡಿಯಲ್ಲಿ ಬರುತ್ತದೆ. ಹೆಣ್ಣು ಮಕ್ಕಳನ್ನು ಅಪಹರಿಸುವುದು, ಕಿರಿಕಿರಿ ಮಾಡುವುದು ಸೇರಿದಂತೆ ಬ್ಯಾಡ್ ಟಚ್, ಗುಡ್ ಟಚ್ ಮಾಡುವುದು, ಹೆಣ್ಣು ಮಕ್ಕಳ ಬೇರೆ ಬೇರೆ ರೀತಿಯಲ್ಲಿ ವ್ಯವಹರಿಸುವುದು, ಯಾರೇ ವ್ಯಕ್ತಿಗಳು ನಡವಳಿಕೆ ಸಮಸ್ಯೆಗಳು ಕಂಡು ಬಂದಲ್ಲಿ ತಕ್ಷಣ 1098 ಸಹಾಯವಾಣಿಗೆ ಕರೆ ಮಾಡಬಹುದು. ಬಾಲ್ಯ ವಿವಾಹಗಳು ನಡೆಯುತ್ತಿರುವ ವಿಚಾರ ತಿಳಿದರೂ ಕೂಡ ಸಂಬಂಧಪಟ್ಟ ಸಹಾಯವಾಣಿಗೆ ಕರೆ ಮಾಡಿ ದೂರು ನೀಡಬಹುದು. ವಿದ್ಯಾರ್ಥಿನಿಯರಿಗೆ ಸಲಹೆ: 18 ವರ್ಷ ಒಳಪಟ್ಟ ವಿದ್ಯಾರ್ಥಿಗಳು ಬಾಲಕಿಯರು ದ್ವಿಚಕ್ರ ವಾಹನಗಳನ್ನು ಚಲಾಯಿಸಬಾರದು. ರಸ್ತೆ ಸುರಕ್ಷಣಾ ಕಾಯ್ದೆಯನ್ನು ಪಾಲಿಸಬೇಕು. ಹಿರಿಯರು ಯಾರೇ ಆಗಲಿ ದ್ವಿಚಕ್ರ ವಾಹನ ಚಲಾಯಿಸುವಾಗ ಹೆಲ್ಮೆಟ್ ಕಡ್ಡಾಯ ಹಾಕಿ ಅವರ ಪ್ರಾಣ ರಕ್ಷಣೆಯನ್ನು ಮಾಡಿಕೊಳ್ಳಬೇಕೆಂದು ಮನೆಗಳಲ್ಲಿ ಪೋಷಕರ ಗಮನಕ್ಕೂ ನೀಡಬೇಕೆಂದರು. ಮಕ್ಕಳು ಅತಿಯಾಗಿ ದುಶ್ಚಟಗಳಿಂದ ಗಮನ ಹರಿಸಬಾರದು. ಒಳ್ಳೆಯ ಸ್ನೇಹ, ಒಳ್ಳೆಯ ರೀತಿ ನಡವಳಿಕೆ, ಕಾನೂನನ್ನು ಅರಿತು ಓದಿ ವಿದ್ಯಾವಂತರಾಗಿ ತಮ್ಮ ಗುರಿಗಳನ್ನು ಸಾಧಿಸಬೇಕೆಂದು ಸಲಹೆ ನೀಡಿದರು. ಪ್ರತಿಯೊಬ್ಬರೂ ಕಾನೂನನ್ನು ಪಾಲಿಸಿದರೆ ಸಮಸ್ಯೆಗಳು ಬರುವುದಿಲ್ಲ ಎಂದು ತಿಳಿಸಿದರು. ಅಪರಿಚಿತರು ಯಾರೇ ಆಗಲಿ ಆಟೋಗಳು ಅಥವಾ ಇತರ ವ್ಯಕ್ತಿಗಳು ಕಂಡು ಬಂದರೂ ಕೂಡ ಅನುಮಾನವಿದ್ದರೂ ಪೊಲೀಸ್ ಠಾಣೆಗೆ ನೇರವಾಗಿ ಕೂಡ ದೂರು ತಿಳಿಸಬಹುದು. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಪೇದೆ ಮೋಹನ್, ಉಪ ಪ್ರಾಂಶುಪಾಲರಾದ ಎಂವಿ ಶ್ರೀನಿವಾಸ್, ಉಪನ್ಯಾಸಕರಾದ ಸುರೇಶ್ ಬಾಬು, ಮುರಳಿ ಬಾಬು, ನಟರಾಜು, ರಾಜು, ಪ್ರಕಾಶ್, ವೆಂಕಟಾಚಲ ಉಪಸ್ಥಿತರಿದ್ದರು.